ಇನ್ನು ಸಂಸದ ಅನಂತ್ ಕುಮಾರ್ ಹೆಗಡೆ ಬೆಂಬಲಿಗರ ಮೇಲೆ ಅಲ್ಲಿ ಐಟಿ ದಾಳಿ ನಡೆದಿರೋದು. ಐಟಿ ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ನಗದು ಪತ್ತೆಯಾಗಿದೆ. ಆ ಮೂಲಕ ಐಟಿ ಅಭಿಸಿ ಅನಂತ್ ಕುಮಾರ್ ಹೆಗಡೆ ಬೆಂಬಲಿಗರಿಗೂ ಕೂಡ ಅಲ್ಲಿ ತಟ್ಟಿದೆ. ಐಟಿ ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ನಗದು ಕೂಡ ಪತ್ತೆಯಾಗಿರುವಂಥದ್ದು ಗೊತ್ತಾಗಿದೆ. ಸುಮಾರು 81 ಲಕ್ಷಕ್ಕೂ ಹೆಚ್ಚು ನಗದು ಸಿಕ್ಕಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಶಿರಸಿ ನಗರದಲ್ಲಿ ಹೆಗಡೆ ಅವರ ಬೆಂಬಲಿಗರ ಮನೆ ಮೇಲೆ ರೇಡ್ ಆಗಿತ್ತು. ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಕೃಷ್ಣ ಎಸಳೆ, ರಮಾಕಾಂತ್ ಹೆಗಡೆ ಇವರ ಮನೆ ಮೇಲೆ ರೇಡ್ ಆಗಿತ್ತು. ಸುಮಾರು 80 ಲಕ್ಷಕ್ಕೂ ಹೆಚ್ಚು ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದು ಮಾಹಿತಿ ಇದೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಜಿ ನಾಯ್ಕ ಮನೆ ಮೇಲೂ ಕೂಡ ನಿನ್ನೆ ಐಟಿ ಅಧಿಕಾರಿಗಳು ಅಲ್ಲಿ ದಾಳಿ ನಡೆಸಿದರು. ರಮಾಕಾಂತ್ ಹೆಗಡೆ ನಿವಾಸದಲ್ಲಿ ಸುಮಾರು 71 ಲಕ್ಷಕ್ಕೂ ಹೆಚ್ಚು ನಗದು ವಶವಾಗಿದೆ ಅನ್ನೋದು ಮಾಹಿತಿ. ಈಗ ರಮಾಕಾಂತ್ ಹೆಗಡೆ ಶಿರಸಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷರು, ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಬೆಂಬಲಿಗರಿಗೂ ಕೂಡ ಐಟಿ ಅಭಿಸಿ ಅಲ್ಲಿ ತಾಕಿದೆ. ಇನ್ನು ಕೃಷ್ಣ ಎಸಳೆ ಇವರ ಕಾರ್ನಲ್ಲಿ ಸುಮಾರು 9,20,000 ಅಮೌಂಟ್ ಇತ್ತು ಅಂತ ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಈಗ ಉತ್ತರ ಕನ್ನಡದಲ್ಲೂ ಕೂಡ ಐಟಿ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನು ಮುಂದುವರಿಸಿದ್ದಾರೆ. ನಿನ್ನೆ ಮತ್ತು ಇವತ್ತು ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಬೆಂಬಲಿಗರು, ಅವರ ಆಪ್ತರ ಮನೆಯ ಮೇಲೆ ರೇಡ್ಗಳಾಗ್ತಿದ್ದಾವೆ. ಈಗಾಗಲೇ ಒಟ್ಟು ಒಂದು 81 ಲಕ್ಷದಷ್ಟು ಅಮೌಂಟ್ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿರೋದು. ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಕೃಷ್ಣ ಹೆಸಳೆ, ರಮಾಕಾಂತ್ ಹೆಗಡೆ ಇವರೆಲ್ಲರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಜಿ ನಾಯ್ಕ ಇವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ರಮಾಕಾಂತ್ ಹೆಗಡೆ ಅವರ ನಿವಾಸದಲ್ಲಿ ಸುಮಾರು 71 ಲಕ್ಷ ಹಣ ಸಿಕ್ಕಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿರೋದು. ಅದರ ಜೊತೆಗೆ ಎಸಳೆ ಏನಿದ್ದಾರೆ ಅವರ ಒಂದು ಗಾಡಿಯಲ್ಲೂ ಕೂಡ ಸುಮಾರು ಒಂದು 10 ಲಕ್ಷದಷ್ಟು ಅಮೌಂಟ್ ಇತ್ತು. ಕೃಷ್ಣ ಎಸಳೆ ಇವರ ಕಾರ್ನಲ್ಲೂ ಕೂಡ ಸುಮಾರು 9,20,000 ಅಮೌಂಟ್ ಅಲ್ಲಿ ಸಿಕ್ಕಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಇದೀಗ ಐಟಿ ಅಧಿಕಾರಿಗಳ ದಾಳಿ ಕೇವಲ ಜೆಡಿಎಸ್ನ ನಾಯಕರು ಅಂದರೆ ಅವರ ಆಪ್ತರು ಬೆಂಬಲಿಗರ ಮೇಲೆ ಇತ್ತು ಅನ್ನೋದು ಮಾತಿತ್ತು. ಆದರೆ ಕೇವಲ ಜೆಡಿಎಸ್ಗೆ ಮಾತ್ರ ಅಲ್ಲ, ಬಿಜೆಪಿಯ ನಾಯಕರ ಆಪ್ತರು ಬೆಂಬಲಿಗರ ಮನೆ ಮೇಲೆ ಕೂಡ ರೇಡ್ ಆಗ್ತಿದೆ ಅನ್ನೋದಕ್ಕೆ ಈಗ ನೀವು ನೋಡ್ತಿರುವಂಥ ದೃಶ್ಯಗಳು ಸಾಕ್ಷಿ. ಉತ್ತರ ಕನ್ನಡದಲ್ಲಿ ಫೈರ್ ಬ್ರ್ಯಾಂಡ್, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅನಂತ್ ಕುಮಾರ್ ಹೆಗಡೆ ಅವರ ಬೆಂಬಲಿಗರಿಗೂ ಕೂಡ ಐಟಿ ದಾಳಿಯ ಬಿಸಿ ತಾಗ್ತಾ ಇದೆ. ನಿನ್ನೆ ಶಿರಸಿ ನಗರದಲ್ಲಿ ನಡೆದಿರುವಂತಹ ದಾಳಿ ಇದು. ಅದೇ ರೀತಿಯಾಗಿ ಇವತ್ತು ಕೂಡ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಎಸಳೆ, ರಮಾಕಾಂತ್ ಹೆಗಡೆ, ಇನ್ನು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆಜಿ ನಾಯ್ಕ ಸೇರಿದಂತೆ ಹಲವಾರು ಆಪ್ತರ ಮನೆಯ ಮೇಲೆ ದಾಳಿ ನಡೆದಿದೆ. ಸುಮಾರು 80 ಲಕ್ಷಕ್ಕೂ ಹೆಚ್ಚು ಹಣ ಅಲ್ಲಿ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಮಾಹಿತಿ ಇದೆ.